ನಮಸ್ಕಾರ ಎಲ್ರಿಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಬ್ಬ ಸಿನಿಮಾ ನಟ ತಾನು ಸಿನಿಮಾದಲ್ಲಿ ಮಾಡುವ ಪಾತ್ರಗಳಿಗೂ ನಿಜ ಜೀವನದಲ್ಲಿ ಆತನ ವ್ಯಕ್ತಿತ್ವಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಈಗ ಅದು ದರ್ಶನ್ ಜೀವನದಲ್ಲಿ ನಿಜ ಆಗಿದೆ ಅಂತ ಅನಿಸುತ್ತೆ. ಒಬ್ಬ ಸ್ಟಾರ್ಡಮ್ ಇರುವಂಥ ನಟ ಈ ರೀತಿಯಾಗಿ ಮಾಡೋದು ಒಂದು ವಿಪರ್ಯಾಸನೇ ಸರಿ. 4 ಜನಕ್ಕೆ ಬುದ್ಧಿ ಹೇಳುವಂಥ ಸ್ಥಾನದಲ್ಲಿ ಇರುವಂಥ ನಟ ಈ ರೀತಿಯಾಗಿ ಮಾಡಿದರೆ ಅವರ ವೈಯಕ್ತಿಕ ಜೀವನ, ಸಿನಿಮಾ ಜೀವನ ಎಲ್ಲವೂ ನಾಶ ಆದಂತೆ. ನಟ ದರ್ಶನ್ ಜೀವನದಲ್ಲಿ ಸಾಲು ಸಾಲು ವಿವಾದಗಳು, ಎಡ್ವರ್ಟ್ಗಳನ್ನ ಮಾಡಿಕೊಳ್ತಾನೆ ಬರ್ತಾ ಇದ್ರು. ಆದರೆ ಯಾವ ವಿವಾದಗಳಿಂದನೂ ಅವರ ಆ ತಪ್ಪನ್ನು ಅವರು ತಿದ್ದಿಕೊಳ್ಳೇ ಇಲ್ಲ. ಒಂದು ವೇಳೆ ತಿದ್ದಿಕೊಂಡಿದ್ದರೆ ಇವತ್ತು ರೇಣುಕಾಸ್ವಾಮಿಯ ಕೊಲೆ ಆಗ್ತಾನೇ ಇರಲಿಲ್ಲ. ಆದರೆ ದರ್ಶನ್ ಈ ಹಿಂದೆ ಹೀಗಿರಲಿಲ್ಲ ಅಲ್ವಾ? ದರ್ಶನ್ ತಪ್ಪು ದಾರಿಗೆ ಬಂದಿದ್ದು ಹೇಗೆ? ದರ್ಶನ್ ಸುತ್ತಮುತ್ತ ಇದ್ದ ಜನಗಳಿಂದಲೇ ದರ್ಶನ್ ಕೆಟ್ಟು ಹೋದ್ರ? ದರ್ಶನಲ್ಲಿ ಇದ್ದಂಥ ಮುಗ್ಧತೆ ಇತ್ತೀಚೆಗೆ ಎಲ್ಲಿ ಹೋಯಿತು? ದರ್ಶನ್ ಮಾಡಿಕೊಂಡಂಥ ಸಾಲು ಸಾಲು ವಿವಾದಗಳು, ಎಡ್ವರ್ಟ್ಗಳು ಯಾವುವು? ಇಷ್ಟೆಲ್ಲ ವಿವಾದಗಳು ಆಗ್ತಾ ಇದ್ದರೂ ಕೂಡ ದರ್ಶನ್ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ? ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂತಿದ್ದ ದರ್ಶನ್ಗೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ಆ ಸೆಲೆಬ್ರಿಟಿಗಳ ನೆನಪು ಬರಲಿಲ್ವಾ? ಇದೆಲ್ಲದನ್ನು ಕೂಡ ಒಂದೊಂದಾಗೆ ನೋಡ್ತೋಗೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. 2002ನೇ ಇಸ್ವಿ ಮೆಜೆಸ್ಟಿಕ್ ಸಿನಿಮಾ. ದರ್ಶನ್ ಯುವ ನಟ. ಆ ಸಿನಿಮಾ ಬಂದಾಗ ದರ್ಶನ್ ಚಾಕ್ಲೇಟ್ ಹೀರೋ. ಆಗ ದರ್ಶನ್ ಮುಗ್ಧರಲ್ಲಿ ಮುಗ್ಧ ಹುಡುಗ, ಯಾರ ತಂಟೆಗೂ ಹೋಗದೆ ತಾನಾಯಿತು ತನ್ನ ಕೆಲಸ ಆಯಿತು ಅಂತಿದ್ದ ಹುಡುಗ. ನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ಸಕ್ಸಸ್. ಕಷ್ಟಪಟ್ಟು ಬೆಳೆದು ಬಂದರು ದರ್ಶನ್. ಬುದ್ಧಿ ಹೇಳೋಕ್ಕೆ ಅಂಬರೀಷ್, ಸುಮಲತಾ ಇದ್ದರು. ದರ್ಶನ್ ಆ ಟೈಮಲ್ಲಿ ಹೇಗಿದ್ದರು ಅಂತಂದರೆ ತುಂಬಾ ಚೆನ್ನಾಗಿದ್ದರು. ಆದರೆ 2011ರಲ್ಲಿ ಎಲ್ಲವೂ ಉಲ್ಟಾ ಪಲ್ಟಾ ಆಯಿತು. 2011ರಲ್ಲಿ ಜೈಲಿಗೆ ಹೋದಾಗ ನಿನಗೆ ರಾಜಕೀಯ ಬೆಂಬಲ ಇದ್ದರೆ ಹೀಗೆ ಆಗ್ತಿರಲಿಲ್ಲ ಅನ್ನೋ ಸಲಹೆಗಳು ಕೂಡ ಬಂದವು. ಅಲ್ಲಿವರೆಗೆ ದರ್ಶನ್ ಅವರಿಗೆ ಯಾವುದೇ ರಾಜಕೀಯ ನಂಟು ಇರೋದಿಲ್ಲ. ಆಮೇಲೆ ಅವರಿಗೆ ರಾಜಕೀಯ ನಂಟುಗಳು ಹೆಚ್ಚಾದವು. ದರ್ಶನ್ ಜೈಲಿಗೆ ಹೋಗಿ ಬಂದ ನಂತರ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಗಳನ್ನ ಬಿಟ್ಟೇ ಬಿಟ್ಟರು. ದರ್ಶನ್ ಮಾಡಿಕೊಂಡಂಥ ಸಾಲು ಸಾಲು ವಿವಾದಗಳು. 2011ರಲ್ಲಿ ನಟ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಮೊದಲ ಬಾರಿ ಜೈಲು ಸೇರಿದರು. ಕೌಟುಂಬಿಕ ಕಲಹಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ ಅವರ ಮೇಲೆ ತೀವ್ರ ಹಲ್ಲೆಯನ್ನು ದರ್ಶನ್ ಮಾಡಿದರು. ವಿಜಯಲಕ್ಷ್ಮಿ ಅವರ ಮುಖಕ್ಕೆ, ಕೈಗೆ ಗಾಯ ಕೂಡ ಮಾಡಿದರು. ವಿಜಯಲಕ್ಷ್ಮಿ ಅವರೇ ದರ್ಶನ್ ವಿರುದ್ಧ ದೂರು ಕೂಡ ಕೊಟ್ಟಿದ್ದರು. ದೂರಿನ ಆಧಾರದಲ್ಲಿ ದರ್ಶನ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಬಳಿಕ ವಿಜಯಲಕ್ಷ್ಮಿ ಅವರು ದೂರು ವಾಪಸ್ ಪಡೆದರಾದರೂ ಕ್ರಿಮಿನಲ್ ಪ್ರಕರಣವಾಗಿದ್ದರಿಂದ ತನಿಖೆ ಮುಂದುವರಿಯಿತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ 28 ದಿನಗಳ ಕಾಲ ದರ್ಶನ್ ಜೈಲಿನಲ್ಲೇ ಇರಬೇಕಾಗಿ ಬಂತು. ನಟ ದರ್ಶನ್ ಹುಟ್ಟುಹಬ್ಬದಂದು ಮನೆಗೆ ಶೂಟಿಂಗ್ಗೆ ಹೋಗಿದ್ದಂಥ ಮಾಧ್ಯಮದವರ ಮೇಲೆ ಹಲ್ಲೆ. 2012ರಲ್ಲಿ ಚಿಂಗಾರಿ ನಿರ್ಮಾಪಕ ಮಹಾದೇವ್ ಅವರಿಗೆ ಹಲ್ಲೆ. ಅಷ್ಟೇ ಅಲ್ಲದೆ ಅವರಿಗೆ ಬೆದರಿಕೆ, ಅವಾಚ್ಯ ಶಬ್ದಗಳಿಂದ ನಿಂದನೆ, ಈ ರೀತಿ ಒಂದಷ್ಟು ಇಶ್ಯೂ ಆಗುತ್ತೆ. ಮಿಸ್ಟರ್ ಐರಾವತ್ ಎಂಬ ಸಿನಿಮಾ ನಿಮಗೆಲ್ಲ ಗೊತ್ತೇ ಇದೆ. 2015ರಲ್ಲಿ ತೆರೆಗೆ ಬಂದಿತ್ತು. ಈ ಚಿತ್ರವನ್ನು ಅಂಬಾರಿ, ಅದ್ದೂರಿ ಅಂತ ಚಿತ್ರಗಳನ್ನ ಕೊಟ್ಟಿದ್ದಂಥ AP ಅರ್ಜುನ್ ಇದನ್ನು ಡೈರೆಕ್ಟ್ ಮಾಡಿದರು. AP ಅರ್ಜುನ್ ಸಿನಿಮಾ ಅಂದರೆ ಅದು ಕಡಿಮೆ ಅಂದರೂ 3 ವರ್ಷ ನಡೆಯುತ್ತೆ. ಮಿಸ್ಟರ್ ಐರಾವತ ವಿಚಾರದಲ್ಲೂ ಕೂಡ ಅದೇ ಆಗಿತ್ತು. ಆದರೆ ಚಿತ್ರ ತಡವಾಗಿದ್ದನ್ನು ಸಹಿಸದ ದರ್ಶನ್ ಅವರು AP ಅರ್ಜುನ್ ಅವ್ರನ್ನ ರೂಮಿಗೆ ಕರೆದು ಅವರಿಬ್ಬರ ಮಧ್ಯೆ ಜಗಳ ಕೂಡ ಆಗಿತ್ತು. ಆ ಜಗಳದಲ್ಲಿ ದರ್ಶನ್ ಅವರು AP ಅರ್ಜುನ್ಗೆ ಹೊಡೆದಿದ್ರು. ಆ ಕಾಲಕ್ಕೆ ಇದು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಅನೇಕರನ್ನ ಬೆಚ್ಚಿ ಬೀಳಿಸಿತ್ತು. ಇನ್ನು ಕುಡಿತವನ್ನು ಶುರು ಮಾಡಿಕೊಂಡಿದ್ದಂಥ ದರ್ಶನ್ ಅವರು ಕುಡಿದ ಮತ್ತಿನಲ್ಲಿ ತಮ್ಮ ಆಪ್ತ ವಿ ಹರಿಕೃಷ್ಣ ಅವರ ಮೇಲೆ ಬಾಟಲಿ ಕೂಡ ಎಸೆದಿದ್ರು. ಅದೃಷ್ಟವಶಾತ್ ಹರಿಕೃಷ್ಣ ಆಗ ಕೂದಲಲ್ಲೇ ಅಂತರದಿಂದ ಪಾರಾಗಿದ್ದರು ಎನ್ನುವ ಮಾತು ಈಗಲೂ ಕೂಡ ಗಾಂಧಿನಗರದಲ್ಲಿ ಓಡಾಡ್ತಾ ಇದೆ. ಇನ್ನು 2019ರಲ್ಲಿ ಬಿಡುಗಡೆಯಾದ ಯಜಮಾನ ಸಿನಿಮಾದ ಚಿತ್ರೀಕರಣ ಸಮಯದಲ್ಲಿ ಸಹ ದರ್ಶನ್ ವಿರುದ್ಧ ಹಲ್ಲೆ ಆರೋಪ ಕೇಳಿಬಂದಿತ್ತು. ಆ ಸಿನಿಮಾದ ಹಾಡೊಂದರ ಶೂಟಿಂಗ್ ನಡೆಯಬೇಕಾದ್ರೆ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡುತ್ತಿದ್ದ ಶಿವಶಂಕರ್ ಹೆಸರಿನ ವ್ಯಕ್ತಿಯೊಬ್ಬರ ಮೇಲೆ ದರ್ಶನ್ ಹಲ್ಲೆ ಮಾಡಿದರೆಂಬ ಆರೋಪ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆದರೆ ಈ ಪ್ರಕರಣದಲ್ಲಿ ಯಾವುದೇ ದೂರು ದಾಖಲಾಗಲಿಲ್ಲ. ಇನ್ನು ದರ್ಶನ್ ಜೀವನದಲ್ಲಿ ಇನ್ನೊಂದು ವಿವಾದ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ. ಅದು ಯಾವುದಂತಂದರೆ ರಾಬರ್ಟ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಮತ್ತು ದರ್ಶನ್ ನಡುವೆ 2021ರಲ್ಲಿ ಮೊದಲ ಬಾರಿಗೆ ವಿವಾದ ಸೃಷ್ಟಿಯಾಗುತ್ತೆ. ಉಮಾಪತಿ ಶ್ರೀನಿವಾಸ್ ತಮ್ಮ ಹೆಸರು ಬಳಸಿಕೊಂಡು 25 ಕೋಟಿ ರೂಪಾಯಿ ಸಾಲ ಪಡೆದು ವಂಚನೆಗೆ ಯತ್ನಿಸಿದ್ದಾರೆ ಅಂತ ದರ್ಶನ್ ಆರೋಪ ಮಾಡ್ತಾರೆ. ಅಷ್ಟೇ ಅಲ್ಲದೆ ದೂರು ಕೂಡ ಕೊಡ್ತಾರೆ. ಆದರೆ ಉಮಾಪತಿ ಶ್ರೀನಿವಾಸ್ ಆ ಆರೋಪವನ್ನು ತಳ್ಳಿ ಹಾಕಿದ್ದಲ್ಲದೆ ತಮ್ಮ ಪರವಾಗಿ ಸಾಕ್ಷ್ಯಗಳನ್ನ ಸಹ ಬಿಡುಗಡೆ ಮಾಡ್ತಾರೆ. ಆ ಘಟನೆ ಬಳಿಕ ಉಮಾಪತಿ ಅವರು ದರ್ಶನ್ ಅವರಿಂದ ಅಂತರ ಕಾಯ್ದುಕೊಳ್ತಾರೆ. ಇನ್ನೊಂದು ದೊಡ್ಡ ವಿವಾದ ಭಾರತದಾದ್ಯಂತ ಸದ್ದು ಮಾಡುತ್ತೆ. ಆ ವಿವಾದ ಬೇರೆ ಯಾವುದೂ ಅಲ್ಲ, ನಟ ಸುದೀಪ್ ಮತ್ತು ನಟ ದರ್ಶನ್ಗೆ ಸಂಬಂಧಪಟ್ಟಿತ್ತು. ಹೌದು, ನಟ ಸುದೀಪ್ ಹಾಗೂ ನಟ ದರ್ಶನ್ ಬಹಳ ಆತ್ಮೀಯ ಸ್ನೇಹಿತರಾಗಿದ್ದರು. ಆದರೆ ಅದೊಂದು ದಿನ ಇದ್ದಕ್ಕಿದ್ದಂತೆ ನಾನು ಹಾಗೂ ಸುದೀಪ್ ಸ್ನೇಹಿತರಲ್ಲ, ನಾವು ಕೇವಲ ಕನ್ನಡ ಚಿತ್ರರಂಗದ ನಟರಷ್ಟೇ, ಯಾವುದೇ ಊಹಾಪೋಹಗಳು ಬೇಡ, ಎಲ್ಲ ಮುಗೀತು ಎಂದು ದರ್ಶನ್ ಟ್ವೀಟ್ ಮಾಡ್ತಾರೆ. ಆ ಮೂಲಕ ಕಿಚ್ಚನ ಜೊತೆಗಿನ ಸ್ನೇಹಕ್ಕೆ ಎಳ್ಳು ನೀರು ಬಿಡ್ತಾರೆ. ಆ ಬಳಿಕ ಎಂದೂ ಒಟ್ಟಿಗೆ ಇಬ್ಬರು ಕಾಣಿಸಿಕೊಳ್ಳುತ್ತಿಲ್ಲ.
ಸಂದರ್ಶನದಲ್ಲಿ ದರ್ಶನ್ಗೆ ಮೆಜೆಸ್ಟಿಕ್ ಸಿನಿಮಾ ಅವಕಾಶ ಕೊಡಿಸಿದ್ದು ನಾನೇ. ಆ ಚಿತ್ರವನ್ನು ನಾನೇ ಮಾಡಬೇಕಿತ್ತು, ಆದರೆ ನನ್ನ ಡೇಟ್ಸ್ ಇಲ್ಲದ ಕಾರಣಕ್ಕೆ ಆ ಅವಕಾಶನ ದರ್ಶನ್ಗೆ ಕೊಡಿಸಿದೆ ಅಂತ ಸುದೀಪ್ ಹೇಳಿದರು. ಇದರ ಬಗ್ಗೆ ಸುದೀಪ್ ಕ್ಲಾರಿಟಿ ಕೊಡಲಿ ಅಂತ ದರ್ಶನ್ ಆಗ್ರಹ ಕೂಡ ಮಾಡಿದರು. ಇನ್ನು 2018ರಲ್ಲಿ ಮೈಸೂರಿನ ಕ್ರಾಫ್ಟ್ ಬಜಾರ್ ಎದುರುಗಡೆ ರಸ್ತೆಯಲ್ಲಿ ದರ್ಶನ್ ಕಾರ್ ಅಪಘಾತಕ್ಕೊಳಗಾಗುತ್ತೆ. ಅಪಘಾತ ನಡೆದ ಸ್ಥಳದಲ್ಲಿ ಕಾರ್ ಇರೋದಿಲ್ಲ. ರಾತ್ರೋರಾತ್ರಿ ಅಪಘಾತಕ್ಕೊಳಗಾಗಿದ್ದಂಥ ಕಾರನ್ನು ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಇದು ಕೂಡ ಹಲವಾರು ಅನುಮಾನಗಳಿಗೆ ಕಾರಣ ಆಗುತ್ತೆ. ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದರಿಂದ ಕಾರಿನ ಮುಂದಿನ ಎಡಭಾಗ ಸಂಪೂರ್ಣ ನಜ್ಜುಗುಜ್ಜಾಗುತ್ತೆ. ಇನ್ನು ದರ್ಶನ್ಗೆ ತುಂಬ ಆಪ್ತವಾಗಿದ್ದ ನಿರ್ಮಾಪಕ ಸಂದೇಶ್ ನಾಗರಾಜ್, ನಿರ್ದೇಶಕ ಇಂದ್ರಜಿತ್ ಜೊತೆಗೆ ಮಾತನಾಡಿದರೆ ಎನ್ನಲಾದ ಆಡಿಯೋ ಒಂದು ಲೀಕ್ ಆಗುತ್ತೆ. ಆ ಆಡಿಯೋದಲ್ಲಿ ಸ್ವತಃ ಸಂದೇಶ್ ನಾಗರಾಜ್ ದರ್ಶನ್ ತಮ್ಮ ಹೋಟೆಲ್ನಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿದ್ದಾಗಿ ಹೇಳ್ಕೊಳ್ತಾರೆ. ಆ ಘಟನೆ ಬಳಿಕ ಸಂದೇಶ್ ಹಾಗೂ ದರ್ಶನ್ ಪರಸ್ಪರ ದೂರ ಆಗ್ತಾರೆ. ಬೆಂಗಳೂರಿನಲ್ಲಿರುವ ದರ್ಶನ್ ನಿವಾಸ ರಾಜಕಾಲುವೆ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂಬ ಆರೋಪಗಳು ತುಂಬ ದಿನದಿಂದ ಕೇಳಿಬರ್ತಾ ಇರುತ್ತೆ. ಇನ್ನು ಒಂದು ಸಂದರ್ಶನವೊಂದರಲ್ಲಿ ನಿರ್ದೇಶಕ ಪ್ರೇಮ್ ವಿರುದ್ಧ ಅವನೇನು ದೊಡ್ಡ ಪುಡಂಗ, ಅವನಿಗೇನು 2 ಕೊಂಬಿದೆ ಅಂತ ಹೇಳ್ತಾರೆ. ಈ ಹೇಳಿಕೆಗೆ ರಕ್ಷಿತಾ ಮತ್ತು ಪ್ರೇಮ್ ದರ್ಶನ್ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾರೆ. ಇನ್ನು ದರ್ಶನ್ನ ಮೈಸೂರು ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿದಂಥ ಅರಣ್ಯ ಇಲಾಖೆ ಸಿಬ್ಬಂದಿ ಕಾನೂನು ಬಾಹಿರವಾಗಿ ಸಾಕುತ್ತಿದ್ದ ಬಾರ್ ಹೆಡೆಡ್ ಗೂಸ್ ಹೆಸರಿನ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾರೆ. ಆ ಪಕ್ಷಿಗಳನ್ನ ಸಾಕಲು ದರ್ಶನ್ ಅರಣ್ಯ ಇಲಾಖೆ ಅನುಮತಿ ಪಡೆದುಕೊಂಡಿರಲಿಲ್ಲ ಅಂತ ಹೇಳಲಾಗುತ್ತೆ. ಇದು ಕೂಡ ಒಂದು ಸಣ್ಣ ಮಟ್ಟದ ವಿವಾದವನ್ನು ಸೃಷ್ಟಿ ಮಾಡಿರುತ್ತೆ. ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ಮಾತಾಡಿದಂಥ ನಟ ದರ್ಶನ್ ಮಹಿಳೆಯರ ಬಗ್ಗೆ ಅಗೌರವದಿಂದ ಮಾತನಾಡಿದರೆಂದು ಆರೋಪಿಸಿ ಕೆಲ ಮಹಿಳಾ ಪರ ಸಂಘಟನೆಗಳು ದರ್ಶನ್ ವಿರುದ್ಧ ದೂರು ಕೂಡ ದಾಖಲು ಮಾಡ್ತಾರೆ. ಇದು ಕೂಡ ಆ ಟೈಮ್ನಲ್ಲಿ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿರುತ್ತೆ. ಕಾಟೇರ ಸಿನಿಮಾದ ಸಂಭ್ರಮದ ಪಾರ್ಟಿ ವಿಚಾರವಾಗಿ ದರ್ಶನ್ ಹಾಗೂ ಇತರರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಇದಕ್ಕೋಸ್ಕರ ಪೊಲೀಸ್ ಠಾಣೆ ವಿಚಾರಣೆಗೆ ಹಾಜರಾಗ್ತಾರೆ. ಜೆಟ್ ಲ್ಯಾಗ್ ಪಬ್ನಲ್ಲಿ ನಿಯಮ ಮೀರಿ ತಡರಾತ್ರಿವರೆಗೆ ಪಾರ್ಟಿ ಮಾಡಿದರಂತ ಆರೋಪಿಸಿ ನಟ ದರ್ಶನ್, ರಾಕ್ಲೈನ್ ವೆಂಕಟೇಶ್, ಡಾಲಿ ಧನಂಜಯ್, ಸತೀಶ್ ನೀನಾಸಂ ಇನ್ನೂ ಕೆಲವರ ವಿರುದ್ಧ ದೂರು ದಾಖಲಾಗುತ್ತೆ. ಇನ್ನು ಹೋದ ವರ್ಷ ಶುರುವಾದಂಥ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಗೆ ಹೋದಾಗ ಆರಂಭವಾದ ಹುಲಿ ಉಗುರು ಪ್ರಕರಣ ಹಲವಾರು ಸೆಲೆಬ್ರಿಟಿಗಳನ್ನ ಸುತ್ತಿ ಹಾಕ್ಕೊಳ್ಳುತ್ತೆ. ಅಂತೆಯೇ ಮೊದಲಿಗೆ ಹೋಗಿ ಸುತ್ತಿ ಹಾಕ್ಕೊಳ್ಳೋದು ದರ್ಶನ್. ಈ ಪ್ರಕರಣದಲ್ಲೂ ಅಷ್ಟೇ ದರ್ಶನ್ಗೆ ಆ ಪ್ರಕರಣ ಸುತ್ತಿ ಹಾಕ್ಕೊಳ್ಳುತ್ತೆ. ದರ್ಶನ್ ಮನೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ಕೊಡ್ತಾರೆ. ಆದರೆ ದರ್ಶನ್ ಮನೆಯಲ್ಲಿ ಪ್ಲಾಸ್ಟಿಕ್ ಹುಲಿ ಉಗುರು ಸಿಗುತ್ತೆ. ಈ ರೀತಿಯಾಗಿ ಸಣ್ಣ ಸಣ್ಣ ಎಡ್ವರ್ಟ್ಗಳಿಂದನೇ ಅವರು ಆ ತಪ್ಪನ್ನು ತಿದ್ದಿಕೊಂಡು ಸರಿ ಮಾಡ್ಕೊಳ್ಬೇಕಿತ್ತು. ಈಗ ಆ ಸಣ್ಣ ಸಣ್ಣ ತಪ್ಪುಗಳೇ ದೊಡ್ಡ ಮಟ್ಟದಲ್ಲಿ ಆಗಿ ಅವರ ಜೀವನವನ್ನೇ ನಾಶ ಮಾಡುವ ಹಂತಕ್ಕೆ ಬಂದು ನಿಂತಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.